ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಂದ ಗೋಕುಲ ಸೀರಿಯಲ್. ಅಪ್ಪನನ್ನು ಮನಸಾರೆ ಅಪ್ಪಿಕೊಂಡ ಕೇಶವ. ಮನೆ ನಂದ ಗೋಕುಲವಾಗೋದು ಹೀಗೆ. ನಂದನು ಮಕ್ಕಳಿಗೆ ಪ್ರೀತಿ ತೋರಿಸ್ತಾನೆ ನಿಜ, ಆದರೆ ಅದೇ ರೀತಿಯಲ್ಲಿ ಆತನಿಗೆ ಮಕ್ಕಳ ಮೇಲೆ ಸಿಟ್ಟು ಕೂಡ ಇದೆ. ಪ್ರಿಯ ಮೇಲೆ ಅಪ್ಪ ಕೂಗಾಡಿದ್ದಕ್ಕೆ ಕೆಲವು ಘಟನೆ ಕೇಶವನ ಕೋಪಕ್ಕೆ ಕಾರಣ ಆಗಿದೆ. ಆತ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದ್ದ, ಆದರೆ ಈಗ ಆತ ಬದಲಾಗಿದ್ದಾನೆ. ಮನೆ ಬಿಟ್ಟು ಹೋಗುವ ನಿರ್ಧಾರದಿಂದ ಹಿಂದೆ ಬಂದಿದ್ದಾನೆ. ಹೌದು, ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಕೌಟುಂಬಿಕ ಧಾರಾವಾಹಿ ನಂದ ಗೋಕುಲ ಇದೀಗ ಅತ್ಯಂತ ರೋಚಕ ಘಟ್ಟ ತಲುಪಿದೆ. ಪ್ರತಿ ಸೋಮವಾರ ಶುಕ್ರವಾರವರೆಗೆ ರಾತ್ರಿ 9 ಗಂಟೆಗೆ ಪ್ರಸಾರವಾಗುವ ಈ ಧಾರಾವಾಹಿ ದಿನದಿಂದ ದಿನಕ್ಕೆ ಹೊಸ ಪ್ರಯೋಗಗಳ ಮೂಲಕ ಮಾತಾಗುತ್ತಿದೆ. ಇನ್ನೊಂದೆಡೆ ಕಥೆಯಲ್ಲಿ ಹೊಸ ಸೊಸೆ ಪ್ರಿಯಾಳ ಎಂಟ್ರಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ಪ್ರಿಯಾ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವ ತವಕದಲ್ಲಿ ವಿಭಿನ್ನವಾಗಿ ವರ್ತಿಸುತ್ತಿದ್ದು, ಮನೆಯ ಇತರ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅಮಾಯಕತೆಯ ಮುಖವಾಡ ಧರಿಸಿರುವ ಅವಳು ಸದ್ದಿಲ್ಲದೆ ಮನೆಯವರ ನಡುವೆ ವೈಮನಸ್ಸು ತಂದಿಡುವ ಕೆಲಸ ಮಾಡ್ತಿದ್ದಾಳೆ. ಇದರಿಂದಾಗಿ ನಂದ ಗೋಕುಲ ಮನೆಯೊಳಗಿನ ಶಾಂತಿಯುತ ವಾತಾವರಣವು ಏರುಪೇರಾಗುತ್ತಿದೆ. ನಂದನು ಮಕ್ಕಳಿಗೆ ಪ್ರೀತಿ ತೋರಿಸುತ್ತಾನೆ ನಿಜ, ಆದರೆ ಅದೇ ರೀತಿಯಲ್ಲಿ ಆತನಿಗೆ ಮಕ್ಕಳ ಮೇಲೆ ಸಿಟ್ಟು ಕೂಡ ಇದೆ. ಪ್ರಿಯಾ ಮೇಲೆ ಅಪ್ಪ ಕೂಗಾಡಿದ್ದಕ್ಕೆ ಕೆಲವು ಘಟನೆ ಕೇಶವನ ಕೋಪಕ್ಕೆ ಕಾರಣ ಆಗಿದೆ. ಆತ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದ್ದ, ಆದರೆ ಈಗ ಆತ ಬದಲಾಗಿದ್ದಾನೆ. ಮನೆ ಬಿಟ್ಟು ಹೋಗುವ ನಿರ್ಧಾರದಿಂದ ಹಿಂದೆ ಬಂದಿದ್ದಾನೆ. ಕೇಶವ ಹಾಗೂ ಮೀನಾ ಬೆಂಗಳೂರಿಗೆ ತೆರಳಿದ್ದು, ಈ ವೇಳೆ ಕೆಲವು ಕೆಲಸವನ್ನು ಕೇಶವನಿಗೆ ಹೇಳಲಾಗಿತ್ತು, ಆದರೆ ಈ ಕೆಲಸವನ್ನು ಅವನು ಮಾಡಲೇ ಇಲ್ಲ. ನಂದನ ಮಾತಿನಿಂದ ಕೇಶವ ಬೇಸರಗೊಂಡು ಆತ ಬೇರೆ ಮನೆ ಮಾಡುವ ನಿರ್ಧಾರ ಮಾಡಿದ್ದ. ನಂತರ ಅಪ್ಪ ಮಾಡೋದು ಒಳ್ಳೆಯದಕ್ಕೆ ಎಂಬ ವಿಷಯ ಅರಿವಾಗಿ ಹೀಗಾಗಿ ಬೇರೆ ಮನೆ ಮಾಡಬೇಕು ಎಂಬ ನಿರ್ಧಾರದಿಂದ ಹಿಂದೆ ಸರಿದಿದ್ದಾನೆ. ಅಷ್ಟೇ ಅಲ್ಲ, ಮನೆಯವರೆಲ್ಲರ ಮುಂದೆ ಅಪ್ಪನನ್ನು ಅಪ್ಪಿಕೊಂಡಿದ್ದಾನೆ ಕೇಶವ. ಅಂಗಡಿಯಲ್ಲಿ ಯಾರು ಕೇಶವ ಮೇಲೆ ಕೂಗಾಡಿದ್ದಕ್ಕೆ ನಂದ ಮಗನ ಪರ ನಿಂತು ಮಾತನಾಡಿದ್ದ. ಇದೆಲ್ಲ ಗಮನಿಸಿದ ಕೇಶವ ಈಗ ಸರಿದಾರಿಗೆ ಬಂದಿದ್ದಾನೆ. ಇನ್ನು ಈ ಧಾರಾವಾಹಿ ಪ್ರತಿಯೊಂದು ಸದಸ್ಯರಿಗೂ ತಮ್ಮದೇ ಆದ ಅಭಿಪ್ರಾಯಗಳು ಮತ್ತು ಭಿನ್ನಾಭಿಪ್ರಾಯಗಳಿದ್ದರೂ ಒಟ್ಟಾಗಿ ಬದುಕುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಕತೆ ಸಾರುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.